ನಾವು ಪ್ರತಿದಿನ ಮೊಬೈಲ್ ಯೂಸ್ ಮಾಡ್ತೇವೆ, ಆದರೆ ಬ್ರೇನ್ ಯೂಸ್ ಮಾಡೋದು ಎಷ್ಟು? ಡೈಲಿ 5 ನಿಮಿಷ ಇಂತಹ ಜಿಕೆ ಯೋಚನೆ ಮಾಡಿದರೆ ಮೆಮೊರಿ, ಅಬ್ಸರ್ವೇಷನ್, ಡಿಸಿಷನ್ ಮೂರೂ ಶಾರ್ಪ್ ಆಗುತ್ತವೆ. ಇವತ್ತು ಸಿಂಪಲ್ ಅನ್ಸೋ ಪ್ರಶ್ನೆಗಳೇ, ಆದರೆ ಆನ್ಸರ್ ಗೊತ್ತಿಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ. ರೆಡಿನಾ? ಶುರು ಮಾಡೋಣ. ದೇಶ ಇದೆ, ಅಲ್ಲಿ ಒಂದೇ ಒಂದು ಮರ ಕೂಡ ಇಲ್ಲ. ಯಾವ ದೇಶ ಅಂತ ಗೊತ್ತಾ? ನಿಮ್ಮ ಆಪ್ಷನ್ಸ್: ಎ ಕುವೈತ್, ಬಿ ಕತಾರ್, ಸಿ ಐಸ್ಲ್ಯಾಂಡ್, ಡಿ ಮಾಲ್ಟಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕತಾರ್. ಅಲ್ಲಿ ಮರುಭೂಮಿ ಪ್ರದೇಶ ಹೆಚ್ಚು ಇರುವುದರಿಂದ ಸಹಜವಾಗಿ ಮರಗಳು ಬೆಳೆಯೋದಿಲ್ಲ. ಯಾವ ಹಣ್ಣಿನ ಬೀಜ ಹಣ್ಣಿನ ಹೊರಭಾಗದಲ್ಲೇ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ದ್ರಾಕ್ಷಿ, ಬಿ ಸ್ಟ್ರಾಬೆರಿ, ಸಿ ಸೇಬು, ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟ್ರಾಬೆರಿ. ನಾವು ಹಣ್ಣು ಅಂತ ನೋಡುವ ಕೆಂಪು ಭಾಗದ ಮೇಲಿನ ಚಿಕ್ಕ ಚಿಕ್ಕ ಕಣಗಳೇ ಅದರ ಬೀಜಗಳು. ರಾತ್ರಿ ಮಲಗುವ ಮೊದಲು ಯಾವುದು ಸೇವಿಸುವುದರಿಂದ ನಿದ್ರೆ ಬರೋದು ಕಡಿಮೆಯಾಗಬಹುದು? ನಿಮ್ಮ ಆಪ್ಷನ್ಸ್: ಎ ಹಾಲು, ಬಿ ಬಾಳೆಹಣ್ಣು, ಸಿ ಕಾಫಿ, ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಫಿ. ಕಾಫಿಯಲ್ಲಿರುವ ಕೆಫೆನ್ ಬ್ರೇನ್ ಅನ್ನು ಅಲರ್ಟ್ ಆಗಿರಿಸುತ್ತದೆ. ನಮ್ಮ ಚರ್ಮಕ್ಕೆ ನ್ಯಾಚುರಲ್ ಗ್ಲೋ ಬರಲು ಯಾವ ತರಕಾರಿ ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಆಲೂಗಡ್ಡೆ, ಸಿ ಬದನೆಕಾಯಿ, ಡಿ ಬೀನು. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್. ಇದರಲ್ಲಿ ಇರುವ ವಿಟಮಿನ್ ಎ ಚರ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜಗತ್ತಿನಲ್ಲಿ ಸಂಪೂರ್ಣ ಉಪ್ಪಿನಿಂದ ನಿರ್ಮಿಸಿದ ಹೋಟೆಲ್ ಎಲ್ಲಿದೆ ಗೊತ್ತಾ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಪೇರು, ಸಿ ಬೊಲಿವಿಯಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಬೊಲಿವಿಯಾ. ಇದನ್ನು ಪಲಾಸಿಯೋ ಡಿ ಸಾಲ್ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ಉಪ್ಪಿನ ಅರಮನೆ. ನೋಡಿ, ಪುಸ್ತಕ ಓದಿದ್ರೆ ಮಾತ್ರ ಜಿಕೆ ಬರೋದಿಲ್ಲ. ಜಗತ್ತಿನಲ್ಲಿ ಎಷ್ಟು ವಿಚಿತ್ರ ವಿಷಯಗಳಿವೆ ಅಂತ ತಿಳ್ಕೊಳ್ಳೋದು ಜಿಕೆ ಭಾಗವೇ ಆಗಿದೆ. ನಮ್ಮ ದೇಶದಲ್ಲಿ ಎಷ್ಟು ವಿಧದ ಮಣ್ಣು ಸಾಮಾನ್ಯವಾಗಿ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ 4, ಬಿ 8, ಸಿ 6, ಡಿ 10. ಸರಿಯಾದ ಉತ್ತರ ಆಪ್ಷನ್ ಬಿ 8. ಅಲ್ಯೂವಿಯಲ್, ಕಪ್ಪು, ಕೆಂಪು ಮುಂತಾದ ಪ್ರಮುಖ 8 ಮಣ್ಣು ಪ್ರಕಾರಗಳು ಇವೆ. ಕಪ್ಪು ಕಾಗೆಯ ಸರಾಸರಿ ಆಯುಷ್ಯ ಎಷ್ಟು ವರ್ಷ? ನಿಮ್ಮ ಆಪ್ಷನ್ಸ್: ಎ 5 ವರ್ಷ, ಬಿ 10 ವರ್ಷ, ಸಿ 15 ವರ್ಷ, ಡಿ 20 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 15 ವರ್ಷ. ಸರಿಯಾದ ಪರಿಸರದಲ್ಲಿ ಕಾಗೆಗಳು ಬಹಳ ವರ್ಷ ಬದುಕುತ್ತವೆ. ಯಾವ ಪ್ರಾಣಿ ತಿನ್ನುವಾಗ ಕಣ್ಣೀರಿನಂತೆ ಕಾಣುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕುದುರೆ, ಬಿ ಮೊಸಳೆ, ಸಿ ಎಮ್ಮೆ, ಡಿ ಒಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸಳೆ. ತಿನ್ನುವಾಗ ಅದರ ಕಣ್ಣಿನ ಗ್ರಂಥಿಗಳು ದ್ರವವನ್ನು ಹೊರಹಾಕುತ್ತವೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಕ್ರೊಕೊಡೈಲ್ ಟಿಯರ್ಸ್ ಅಂತ ಮಾತು ಬಂದಿದೆ. ಫೇಕ್ ಅಳುವವರಿಗೆ ಬಳಸೋದು ಇದನ್ನೇ. ಎಲುಬುಗಳನ್ನು ಬಲವಾಗಿಡಲು ಯಾವ ಆಹಾರ ಹೆಚ್ಚು ಉಪಯುಕ್ತ? ನಿಮ್ಮ ಆಪ್ಷನ್ಸ್: ಎ ತಂಪು ಪಾನೀಯ, ಬಿ ಡೈರಿ ಉತ್ಪನ್ನಗಳು, ಸಿ ಚಿಪ್ಸ್, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಡೈರಿ ಉತ್ಪನ್ನಗಳು. ಹಾಲು, ಮೊಸರು, ಮಜ್ಜಿಗೆ ಮತ್ತು ಚೀಸ್ ಕ್ಯಾಲ್ಸಿಯಂನ ಅತ್ಯುತ್ತಮ ಮೂಲಗಳಾಗಿವೆ. ಭಾರತದಲ್ಲಿರುವ ಪ್ರಸಿದ್ಧ ಶ್ರೀಶೈಲಂ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ, ಸಿ ತಮಿಳುನಾಡು, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ. ಇದು ಪ್ರಮುಖ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿದೆ.
ಸಕ್ಕರೆ ಅತಿಯಾಗಿ ಇರುವ ಆಹಾರವನ್ನು ನಿರಂತರ ತಿಂದರೆ ಯಾವ ಸಮಸ್ಯೆ ಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ. ದೃಷ್ಟಿ ಹೆಚ್ಚಾಗುತ್ತದೆ, ಬಿ. ಶಕ್ತಿ ಕಡಿಮೆಯಾಗುತ್ತದೆ, ಸಿ. ತೂಕ ಹೆಚ್ಚಳ ಮತ್ತು ಬೊಜ್ಜು, ಡಿ. ಎತ್ತರ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ತೂಕ ಹೆಚ್ಚಳ ಮತ್ತು ಬೊಜ್ಜು. ಹೆಚ್ಚು ಸಕ್ಕರೆ ದೇಹದ ಸಮತೋಲನವನ್ನು ಹಾಳು ಮಾಡುತ್ತದೆ. ಮೂಲಂಗಿ ತಿನ್ನುವುದರಿಂದ ಯಾವ ಅಂಗದ ಆರೋಗ್ಯಕ್ಕೆ ಸಹಾಯವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ. ಕಣ್ಣು, ಬಿ. ಜೀರ್ಣಕ್ರಿಯೆ, ಸಿ. ಕೂದಲು, ಡಿ. ಕಿವಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಜೀರ್ಣಕ್ರಿಯೆ. ಇದರಲ್ಲಿ ಇರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ರಾವಣನನ್ನು ಪೂಜಿಸುವ ಸಂಪ್ರದಾಯ ಇರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ. ಭಾರತ, ಬಿ. ಶ್ರೀಲಂಕಾ, ಸಿ. ನೇಪಾಳ, ಡಿ. ಮ್ಯಾನ್ಮಾರ್. ಸರಿಯಾದ ಉತ್ತರ ಆಪ್ಷನ್ ಬಿ. ಶ್ರೀಲಂಕಾ. ಕೆಲ ಪ್ರದೇಶಗಳಲ್ಲಿ ಅವನನ್ನು ಪಂಡಿತ ರಾಜನಂತೆ ಕಾಣುತ್ತಾರೆ. ಹಸಿರು ಸೂರ್ಯೋದಯ ಕಾಣುವ ಪ್ರದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ. ನಾರ್ವೆ, ಬಿ. ಐಸ್ಲ್ಯಾಂಡ್, ಸಿ. ಅಂಟಾರ್ಟಿಕಾ ಪ್ರದೇಶ, ಡಿ. ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ. ಅಂಟಾರ್ಟಿಕಾ ಪ್ರದೇಶ. ವಾತಾವರಣದ ಬೆಳಕು ವ್ಯತ್ಯಾಸದಿಂದ ಕೆಲವೊಮ್ಮೆ ಹಸಿರು ಛಾಯೆ ಕಾಣುತ್ತದೆ. ಪಂಚಮಹಲ್ ಜಿಲ್ಲೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ. ರಾಜಸ್ಥಾನ, ಬಿ. ಗುಜರಾತ್, ಸಿ. ಮಧ್ಯಪ್ರದೇಶ, ಡಿ. ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ. ಗುಜರಾತ್. ಇದು ಐತಿಹಾಸಿಕ ಹಾಗೂ ಭೌಗೋಳಿಕ ಮಹತ್ವ ಹೊಂದಿರುವ ಜಿಲ್ಲೆ. ನೋಡಿ ಫ್ರೆಂಡ್ಸ್, ಜಿಕೆ ಅಂದರೆ ಎಕ್ಸಾಮ್ ಮಾತ್ರ ಅಲ್ಲ, ಇದು ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್. ಪ್ರತಿದಿನ ಸಮತೋಲನ ಆಹಾರ ತಿಂದರೆ ಏನು ಲಾಭ? ನಿಮ್ಮ ಆಪ್ಷನ್ಸ್: ಎ. ಬೇಗ ದಣಿವು, ಬಿ. ತೂಕ ನಿರ್ವಹಣೆ, ಸಿ. ತೂಕ ತಕ್ಷಣ ಕಡಿಮೆ, ಡಿ. ನಿದ್ರೆ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಬಿ. ತೂಕ ನಿರ್ವಹಣೆ. ನಿಯಮಿತ ಆರೋಗ್ಯಕರ ಆಹಾರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ. ಕೋಳಿ ಕಾಲುಗಳನ್ನು ತಿನ್ನುವುದರಿಂದ ದೇಹಕ್ಕೆ ಏನು ಸಿಗುತ್ತದೆ? ನಿಮ್ಮ ಆಪ್ಷನ್ಸ್: ಎ. ಕಾರ್ಬನ್, ಬಿ. ಕೊಲಾಜನ್, ಸಿ. ಸಕ್ಕರೆ, ಡಿ. ಸ್ಟಾರ್ಚ್. ಸರಿಯಾದ ಉತ್ತರ ಆಪ್ಷನ್ ಬಿ. ಕೊಲಾಜನ್. ಇದು ಸಂಧಿ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಪೋಷಕಾಂಶವನ್ನು ಒದಗಿಸುತ್ತದೆ. ಮೂತ್ರಪಿಂಡ ಆರೋಗ್ಯ ಕಾಪಾಡಲು ಯಾವ ಹಣ್ಣು ಸಾಮಾನ್ಯವಾಗಿ ಸಲಹೆ ಮಾಡುತ್ತಾರೆ? ನಿಮ್ಮ ಆಪ್ಷನ್ಸ್: ಎ. ಬೆರ್ರಿ ಹಣ್ಣುಗಳು, ಬಿ. ದಾಳಿಂಬೆ, ಸಿ. ಕಲ್ಲಂಗಡಿ, ಡಿ. ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಎ. ಬೆರ್ರಿ ಹಣ್ಣುಗಳು. ಸ್ಟ್ರಾಬೆರಿ, ಬ್ಲೂಬೆರಿ ಮತ್ತು ರಾಸ್ಬೆರಿಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ಇವು ಕಿಡ್ನಿಯಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಸಕ್ಕರೆ ನಿಯಂತ್ರಣದಲ್ಲಿ ಇರಲು ಯಾವ ಆಹಾರ ಪದ್ಧತಿ ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ. ಜಂಕ್ ಫುಡ್, ಬಿ. ಸಮತೋಲನ ಆಹಾರ, ಸಿ. ಸಿಹಿ ಪಾನೀಯ, ಡಿ. ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಬಿ. ಸಮತೋಲನ ಆಹಾರ. ಸಮತೋಲನ ಪ್ರೋಟೀನ್ ಆಹಾರ ದೇಹದ ಶಕ್ತಿಯನ್ನು ಸ್ಥಿರವಾಗಿರಿಸುತ್ತದೆ. ಗಡಿಯಾರವನ್ನು ದೇವರಿಗೆ ಅರ್ಪಿಸುವ ವಿಶಿಷ್ಟ ಸಂಪ್ರದಾಯ ಇರುವ ದೇವಾಲಯ ಭಾರತದಲ್ಲೇ ಇದೆ. ಯಾಕೆ ಗೊತ್ತಾ? ನಿಮ್ಮ ಆಪ್ಷನ್ಸ್: ಎ. ಸಮಯ ಬದಲಾವಣೆ, ಬಿ. ಅಲಂಕಾರಕ್ಕಾಗಿ, ಸಿ. ವ್ಯಾಪಾರಕ್ಕಾಗಿ, ಡಿ. ಆಟಕ್ಕಾಗಿ. ಸರಿಯಾದ ಉತ್ತರ ಆಪ್ಷನ್ ಎ. ಸಮಯ ಬದಲಾವಣೆ. ಜೀವನದಲ್ಲಿ ಒಳ್ಳೆಯ ಸಮಯ ಬರಲಿ ಅಥವಾ ನಿಗದಿತ ಸಮಯದಲ್ಲಿ ಕೆಲಸಗಳು ಪೂರ್ಣಗೊಳ್ಳಲಿ ಎಂದು
ಭಕ್ತರು ಇಲ್ಲಿ ಗಡಿಯಾರಗಳನ್ನು ಹರಕೆಯಾಗಿ ನೀಡುತ್ತಾರೆ. ಹೀಗೆ ಪ್ರತಿದಿನ ಸ್ವಲ್ಪ GK ಯೋಚನೆ ಮಾಡಿದರೆ ಬ್ರೈನ್ ಲಿಟ್ರಲಿ ಎಕ್ಸರ್ಸೈಸ್ ಆಗುತ್ತೆ. ಇವತ್ತಿನಲ್ಲೇ ಯಾವ ಪ್ರಶ್ನೆ ನಿಮಗೆ ಹೊಸದಾಗಿ ಗೊತ್ತಾಯಿತು ಕಮೆಂಟ್ನಲ್ಲಿ ಹೇಳಿ, ನಾವು ಡಿಸ್ಕಸ್ ಮಾಡೋಣ. ನಾಲೆಜ್ ಶೇರ್ ಮಾಡಿದಷ್ಟು ಹೆಚ್ಚಾಗುತ್ತೆ, ಅದೇ ನಿಜವಾದ ಹ್ಯಾಬಿಟ್.